ಮತ್ತೆ ಒಕ್ಕರಿಸಿತು ನಿಫಾ ಹೆಮ್ಮಾರಿ. ದೇಶದಲ್ಲಿ ಮತ್ತೆ ಲಾಕ್ಡೌನ್ ಆಗುತ್ತಾ? ಹಾಗಾದ್ರೆ ಪಶ್ಚಿಮ ಬಂಗಾಳದಲ್ಲಿ ಮಾರಕ ನಿಫಾ ವೈರಸ್ ಸೋಂಕಿತರು ಪತ್ತೆಯಾಗಿದ್ದಾರೆ. ಮತ್ತೆ ಒಕ್ಕರಿಸಿತು ನಿಫಾ ಹೆಮ್ಮಾರಿ. ದೇಶದಲ್ಲಿ ಮತ್ತೆ ಲಾಕ್ಡೌನ್. ಪಶ್ಚಿಮ ಬಂಗಾಳದಲ್ಲಿ ಮಾರಕ ನಿಫಾ ವೈರಸ್ ಸೋಂಕಿತರು ಪತ್ತೆಯಾಗಿದ್ದಾರೆ. ಕೋಲ್ಕತ್ತಾದಲ್ಲಿ 5 ಸೋಂಕಿತರು ಪತ್ತೆ, ಆಸ್ಪತ್ರೆಗೆ ದಾಖಲು. 5ರಲ್ಲಿ ನಿಫಾ ವೈರಸ್ ಸೋಂಕಿತರು ಪಾಸಿಟಿವ್ ಬಂದಿದೆ. ಸೋಂಕಿತರಿಗೆ ಕೋಲ್ಕತ್ತಾದ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡಿಸಲಾಗ್ತಾ ಇದೆ. 5 ಸೋಂಕಿತರ ಪೈಕಿ ಒಬ್ಬರ ಪರಿಸ್ಥಿತಿ ಸೀರಿಯಸ್ ಆಗಿರುವಂತದ್ದು. ಸೋಂಕಿತರ ಸಂಪರ್ಕದಲ್ಲಿದ್ದ 100ಕ್ಕೂ ಹೆಚ್ಚು ಮಂದಿ ಕ್ವಾರಂಟೈನ್ ಆಗಿದ್ದಾರೆ. ಈಗಾಗಲೇ ನಿಗೂಢ ನಿಫಾ ಸೋಂಕಿನಿಂದ ಒಬ್ಬರು ಬಲಿಯಾಗಿದ್ದಾರೆ. ಮತ್ತೆ ಒಕ್ಕರಿಸಿತು ನಿಫಾ ವೈರಸ್. ದೇಶದಲ್ಲಿ ಮತ್ತೆ ಲಾಕ್ಡೌನ್ ಆಗುತ್ತಾ? ಪಶ್ಚಿಮ ಬಂಗಾಳದಲ್ಲಿ ಮಾರಕ ನಿಫಾ ವೈರಸ್ ಸೋಂಕಿತರು ಪತ್ತೆಯಾಗಿದ್ದಾರೆ. ಕೋಲ್ಕತ್ತಾದಲ್ಲಿ 5 ಸೋಂಕಿತರು ಪತ್ತೆಯಾಗಿದ್ದಾರೆ. ಇದೀಗ ಅವರನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. 5ರಲ್ಲಿ ನಿಫಾ ವೈರಸ್ ಸೋಂಕಿತರು ಪಾಸಿಟಿವ್ ಅಂತ ತಿಳಿದು ಬಂದಿದೆ. ಸೋಂಕಿತರಿಗೆ ಕೋಲ್ಕತ್ತಾದ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಕೊಡಿಸಲಾಗ್ತಾ ಇದೆ. ಇನ್ನು 5 ಸೋಂಕಿತರ ಪೈಕಿ ಒಬ್ಬರ ಪರಿಸ್ಥಿತಿ ತುಂಬಾ ಸೀರಿಯಸ್ ಆಗಿರುವಂತದ್ದು. ಸೋಂಕಿತರ ಸಂಪರ್ಕದಲ್ಲಿದ್ದ 100ಕ್ಕೂ ಹೆಚ್ಚು ಮಂದಿಯನ್ನ ಕ್ವಾರಂಟೈನ್ ಮಾಡಲಾಗಿದೆ. ಈಗಾಗಲೇ ನಿಗೂಢ ನಿಫಾ ಸೋಂಕಿನಿಂದ ಒಬ್ಬರು ಬಲಿಯಾಗಿದ್ದಾರೆ. ದೇಶದಲ್ಲಿ ಮತ್ತೆ ನಿಫಾ ವೈರಸ್ ಒಕ್ಕರಿಸಿದೆ. ಇದೀಗ ಪಶ್ಚಿಮ ಬಂಗಾಳದಲ್ಲಿ ಮಾರಕವಾದಂತಹ ನಿಫಾ ವೈರಸ್ ಸೋಂಕಿತರು ಪತ್ತೆಯಾಗಿದ್ದಾರೆ. ಈಗಾಗಲೇ 5ರಲ್ಲಿ ಪಾಸಿಟಿವ್ ಕಾಣಿಸಿರುವಂಥದ್ದು ನಿಫಾ ವೈರಸ್. ಹೀಗಾಗಿ ಹಲವರಲ್ಲಿ ಈಗ ಆತಂಕ ಹೆಚ್ಚಾಗಿರುವಂಥದ್ದು ಹೆಚ್ಚಿನ ಜನರಲ್ಲಿ. ಯಾಕಂದ್ರೆ ಮತ್ತೆ ಲಾಕ್ಡೌನ್ ಆಗ್ಬಿಡುತ್ತೇನಪ್ಪ, ಈಗ ಕೊರೋನಾದಲ್ಲಿ ಬಂದಂಥ ಸಂಕಷ್ಟವನ್ನ ನೆನೆಸ್ಕೊಂಡು, ಆಗಿನ ಒಂದು ಆರ್ಥಿಕ ಪರಿಸ್ಥಿತಿಯನ್ನ ನೆನೆಸ್ಕೊಂಡು ಎಲ್ಲರೂ ಕೂಡ ಜನ ರೋಗ ಅಂದ್ರೆ ಸಾಕು, ಯಾವ್ದಾದ್ರು ಹರಡ್ತಾ ಇದೆ ಬರ್ತಾ ಇದೆ ಅಂದ್ರೆ ಸಾಕು ಬೆಚ್ಚಿ ಬೀಳ್ತಾರೆ, ಹಾಗಾಗ್ತಾ ಇದೆ. ಹೀಗಾಗಿ ಈ ನಿಫಾ ವೈರಸ್ ಕೂಡ ಇನ್ನು ಹರಡ್ಕೊಂಡು ಬಿಟ್ರೆ ಎಷ್ಟರ ಮಟ್ಟಿಗೆ ಆರ್ಥಿಕವಾಗಿ ಹೊಡೆತವನ್ನ ಕೊಡುತ್ತೆ, ಎಷ್ಟರ ಜೀವವನ್ನ ತೆಗೆದುಕೊಳ್ಳುತ್ತೆ, ಇನ್ನು ಏನೆಲ್ಲ ಒಂದು ತೊಂದರೆಗಳನ್ನ ತರುತ್ತೆ ಅನ್ನುವಂತ ಟೆನ್ಷನ್ ಅಲ್ಲಿ ಜನ ಇದ್ದಾರೆ.